Hello students, welcome to my e-learning class. Here I am with some of the 2 marks question and answers on elements of cost, unit 1, that is introduction to cost accounting. First question, what is cost? It is the amount of expenditure incurred on or attributable to cost objective, or it is the measure of resources that is or must be sacrificed for a cost of objective. That means cost is a sacrifice or foregoing of resources in the form of material, manpower, machinery, etc., which is expressed in monetary value to secure benefit or to achieve a special goal. Or otherwise, it is the characteristics of any of the objective or product produced. Attributable means ಕ್ಯಾರೆಕ್ಟರ್ ಗುಣಲಕ್ಷಣ ಅಂತೇಳಿ ಹೇಳ್ತೇವೆ. ಒಂದು ಯಾವುದೋ ಸರಕಿನ ಮುಖ್ಯ ಗುಣಲಕ್ಷಣ ಏನೈತಿ ಅಂತಂತಂದ್ರೆ ಅದರೊಂದಿಗೆ ಇರತಕ್ಕಂತಹ ಖರ್ಚು ಅಥವಾ ವೆಚ್ಚ ಅಂತ ಹೇಳ್ತೇವೆ ನಾವಲ್ಲೇ. ಯಾವುದೇ ಸರಕನ್ನು ಉತ್ಪಾದನೆ ಮಾಡಲು ತಗುಲಿದಂತಹ ಒಂದು ವೆಚ್ಚದ ಮೊತ್ತವನ್ನು ನಾವು ವೆಚ್ಚ ಅಂತ ಹೇಳಕತ್ತೇವೆ. ಅಮೌಂಟ್ ಸ್ಪೆಂಟ್ ಅಂತ ಹೇಳ್ತೇವೆ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಂತ ಹೇಳ್ತೇವೆ. ಪರ್ಟಿಕ್ಯುಲರಾಗಿ ಅದ ಸರಕಿನೊಂದಿಗೆ ನಾವು ಆ ಮೊತ್ತವನ್ನು ಗುರುತಿಸ್ತೇವಲ್ಲೇ. ಓಕೆ, ಅದನ್ನು ಒಂದು ಹಣದ ಮಾಪನದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಾಕತ್ತೇವೆ, ಹೇಳಾಕತ್ತೇವೆ ಅಂತ ಹೇಳ್ತೇವೆ. ಕಾಸ್ಟ್ ಮೇ ಬಿ ಹಿಸ್ಟಾರಿಕಲ್, ಕರೆಂಟ್, ಫ್ಯೂಚರ್ ಆರ್ ಅದರ್ವೈಸ್. ಅದು ಐತಿಹಾಸಿಕವಾಗಿರ್ಬೋದು, ಅಂದ್ರೆ ಹಿಂದಿಂದಾಗಿರ್ಬೋದು, ಈಗಿಂದಿರ್ಬೋದು, ಅಥವಾ ಮುಂಬರುವ ದಿನಗಳಲ್ಲಿ ನಾವು ಅದನ್ನು ವೆಚ್ಚವನ್ನು ಮಾಡ್ಬೋದು ಅಂತೇಳಿ ಹೇಳ್ತೇವೆ ನಾವಲ್ಲಿ. ನೆಕ್ಸ್ಟ್ ಈಸ್ ವಾಟ್ ಈಸ್ ಕಾಸ್ಟಿಂಗ್. ಕಾಸ್ಟಿಂಗ್ ಅಂದ್ರೆ ಏನು? ಇಟ್ ಈಸ್ ದ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ascertainment of cost. Or these techniques are the rules and regulation to govern or regulate the process of ascertaining the cost or services. So, costing is a routine process of ascertainment of cost of a product or service or a job, which consists of principles and rules which govern the process of ascertainment of cost. ಪರ್ಟಿಕ್ಯುಲರ್ ಆಗಿ ಒಂದು ಜಾಬಿನ ಅಥವಾ ಒಂದು ಕೆಲಸದ ವೆಚ್ಚವನ್ನು ಕಂಡುಹಿಡಿಯುವ ಒಂದು ತಂತ್ರ ಅಥವಾ ಪ್ರಕ್ರಿಯೆ ಅಂತೇಳಿ ಹೇಳ್ತೇವೆ. ICMA defines costing as technique and processes of ascertainment of ಕಾಸ್ಟ್. ಟೆಕ್ನಿಕ್ಕು, ಪ್ರೊಸೆಸ್ಸು, ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್, ಅದನ್ನು ಕಾಸ್ಟಿಂಗ್ ಅಂಥೇಳಿ ಕರೆಯಕತ್ತೇವೆ ನಾವು. ವಾಟ್ ಈಸ್ ಕಾಸ್ಟ್ ಅಕೌಂಟಿಂಗ್? ಇಟ್ ಈಸ್ ದ ಸೈನ್ಸ್. ಇಂಪಾರ್ಟೆಂಟ್ ಶಬ್ದ ಏನೈತಿ? ಸೈನ್ಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ business transactions pertaining to the production of goods, services, whereby these records become a method of measurement of means of control. Cost accounting ಅಂದರೆ ಏನಂತ ಹೇಳಕತ್ತೇವಿ? ಇಟ್ ಈಸ್ ದ ಸೈನ್ಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ರೆಕಾರ್ಡ್ ಮಾಡೋದು ಮತ್ತು ಪ್ರೆಸೆಂಟ್ ಮಾಡೋದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ವಿತ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎದುರ ಜೊತೆ ಅದಾವು ಇವು, ವ್ಯವಹಾರ ಹೊರಗಿನ ಜನರ ಜೊತೆ ಇಲ್ಲ. ಇಟ್ ಈಸ್ ಅಬೌಟ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ರೆಂಡರ್ಡ್. ಈ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಾಗಕತ್ತವು ಅಂತಂದ್ರೆ
these are becoming the method of measurement of means of control. ಕಂಟ್ರೋಲ್ ಮಾಡೋಕೆ ನಮಗೆ ನಾಳೆ ಅಲ್ಲೇ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡಾಕತ್ತೈತಿ. ಓಕೆ, ಸೊ ಕಾಸ್ಟ್ ಅಕೌಂಟಿಂಗ್ ಈಸ್ ದ ಸೈನ್ಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ business transactions pertaining to the production of goods and services rendered, whereby these records become a method of measurement of a means of control. Next question is, what is cost unit? Okay, cost unit andre ಏನು? According to ICMA London, a cost unit is a unit of product, service or time in relation to which cost may be ascertained or expressed. Cost unit ಅಂತಂದ್ರೆ it is the unit of production, product, service ಅಥವಾ ಟೈಮ್. ಯಾವುದರ ಮೇಲೆ ನಾವು ವೆಚ್ಚವನ್ನು ಕಂಡುಹಿಡಿಯಾಕತ್ತೀವಿ, ಅಸರ್ಟೈನ್ ಆರ್ ಎಕ್ಸ್ಪ್ರೆಸ್ಡ್, ಅದನ್ನು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲೇ. ಆಗಳೇನು ಕಾಸ್ಟ್ ಅಂದರೆ ಏನು ಹೇಳಕತ್ತಿದ್ವಿ, ಐಡೆಂಟಿಫೈಯಬಲ್ ಆರ್ ಅಟ್ರಿಬ್ಯೂಟೇಬಲ್ ಅಂತೇನು ಹೇಳ್ತಿದ್ವಲ್ಲ, ಅದನ್ನು ಏನು ಹೇಳಾಕ್ತೀವಿ, ಯಾವುದ್ರ ಜೋಡಿ ಅದು ಐಡೆಂಟಿಫೈ ಆಗೈತಿ ಅಥವಾ ಅಟ್ರಿಬ್ಯೂಟ್ ಆಗೈತಲ್ಲ ಅದನ್ನು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳ್ತೀವಿ. ಮೊಬೈಲ್ ಪ್ರೊಡಕ್ಷನ್ ಐತಿ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಬೈಲ್ ಮಾಡೆಲ್ಸ್ ಅದಾವೆ ನಿಮಗೆ. ಆ ಪರ್ಟಿಕ್ಯುಲರ್ ಮಾಡೆಲ್ ಜೋಡಿ ಏನು ನೀವು ಕಾಸ್ಟನ್ನು ಅಸರ್ಟೈನ್ ಮಾಡ್ತೀರಿ ಅಥವಾ ಹೇಳ್ತಿರಲ್ಲ, ಅದನ್ನು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳಾಕತ್ತೀವಿ. ಯಾವುದರ ಮೇಲೆ ನೀವು ಕಾಸ್ಟನ್ನು ಇನ್ಕರ್ ಮಾಡಿರಿ ಅದನ್ನು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳಾಕತ್ತೀರಿ. ಯಾವುದರ ಮೇಲೆ ನೀವು ಕಾಸ್ಟನ್ನು ಅಸರ್ಟೈನ್ ಮಾಡಾಕತ್ತೀರಿ, ಕಂಡು ಹಿಡಿಯಾಕತ್ತೀರಿ, ಅದನ್ನು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ. Therefore, in short, cost unit is a unit of measurement of cost on particular job, process, department or product or service, which is measured in a unit. ಒಂದು ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಐತಿ, ಅಳತೆ ಐತಿ. ಆ ಅಳತೆಯನ್ನು ನಾವು ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳಾಕತ್ತೇವೆ. ಸೊ ಎಕ್ಸಾಂಪಲ್ಸ್ ಏನದಾವ, ಕಿಲೋಗ್ರಾಮ್, ಕ್ವಿಂಟಲ್, ಟನ್, ಲೀಟರ್ ಎಕ್ಸೆಟ್ರಾ. ಇಷ್ಟು ಲೀಟ್ರ್ ಐತಿ, ಇಷ್ಟು ಟನ್ ಐತಿ, ಇಷ್ಟು ಕ್ವಿಂಟಲ್ ಐತಿ, ಇಷ್ಟು ಕಿಲೋಗ್ರಾಮ್ ಐತಿ, ಇಷ್ಟು ನಂಬರ್ಸ್ ಅದಾವೆ, ಡಜನ್ ಅದಾವ. ಇದನ್ನೇನಂತೀವಿ ಅಂತಂದ್ರೆ ಕಾಸ್ಟ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. What do you mean by composite cost unit? We have two types of cost units. One is single cost unit and another is composite cost unit, where two or more cost units are combined. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಸ್ಟ್ ಯೂನಿಟನ್ನು ಕಂಬೈನ್ ಮಾಡ್ತೇವಲ್ಲ, ಅದನ್ನು ನಾವು ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಅಂತೇಳಿ ಹೇಳ್ತೇವೆ. ಎಕ್ಸಾಂಪಲ, ಟನ್ ಕಿಲೋಮೀಟರ್, ಪ್ಯಾಸೆಂಜರ್ ಕಿಲೋಮೀಟರ್, ಕಿಲೋವ್ಯಾಟ್ ಅವರ್. ಅಂದರೆ ಇಲ್ಲೇ ಎರಡು ಕೂಡ್ಯಾವ, ಒಂದು ಟನ್ ಐತಿ, ಆಮೇಲೆ ಇನ್ನೊಂದು ಕಿಲೋಮೀಟರ್ ಐತಿ, ವೇರ್ ದ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಈಸ್ ಇನ್ವಾಲ್ವ್ಡ್. ಪ್ಯಾಸೆಂಜರ್ ಕಿಲೋಮೀಟರ್ ಇಲ್ಲಿ ಬಸ್ ಅದು ಇರ್ತಾವಲ್ಲ, ಏರ್ವೇಸ ಅಥವಾ ಟ್ರೈನ್ನಾಗ ಅದು ಹೋಗ್ತಿರ್ಬೇಕಾದ್ರೆ ಪರ್ ಪ್ಯಾಸೆಂಜರ್ ಹೇಳ್ತೀವಿ, ಮತ್ತು ಪರ್ ಕಿಲೋಮೀಟ್ರ್ ಇರ್ತೈತದಲ್ಲೇ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ತುಂಬ್ತಿರ್ಬೇಕಾದ್ರೆ 1 ಅವರ್ಗೆ ಎಷ್ಟು ಪವರ್ ಕನ್ಸ್ಯೂಮ್ಷನ್ ಆಗೈತಿ, ಕಿಲೋವ್ಯಾಟ್ ಅವರ್ ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಎರಡು ಇಲ್ಲೇ ಕಾಸ್ಟ್ ಯೂನಿಟ್ ಕಾಂಬಿನೇಟ್ ಆಗ್ಯಾವ. ನೆಕ್ಸ್ಟ್ ಕ್ವಶನ್ ಈಸ್, ಸ್ಟೇಟ್ ಎನಿ 2 advantages of cost accounting. It assists in fixation of selling price, helps to remove unprofitable operations, helps to improve efficiency by giving detailed cost ascertainments and cost statements, discloses idle capacity of
individual units or cost centers. ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಅನ್ಪ್ರಾಫಿಟೇಬಲ್ ಆಪ್ರೇಷನ್ಸ್ ಇದ್ವು ಅಂತಂದ್ರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೊಳಕ್ಕೆ ಕಾರಣ ಆಗ್ತೈತಿ, ಯಾಕಂದ್ರೆ ಡಿಟೇಲ್ಡ್ ಸ್ಟೇಟ್ಮೆಂಟ್ಸನ್ನು ಕೊಡಾಕತ್ತೈತಿ. ಆಮೇಲೆ ಐಡಲ್ ಕೆಪಾಸಿಟಿ ಏನಾರ ಇತ್ತು ಅಂತಂದ್ರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸ್ಟೇಟ್ ಎನಿ ಟೂ ಪರ್ಪಸಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. To ascertainment of cost. Basic objective ಏನೈತಿ ascertainment of cost. Next is fixation of selling price. There next is cost control and it to assist in management decision making. These are the, I have given 4 purposes or objectives. You can write only 2 purposes when it is asked to write only 2 objectives. So here are some of the questions covered in Rani Chennamma University question papers. Please like, share and subscribe my channel for further updates. Thank you.